ನಿಮ್ಗಾಗಿರೋ ಸಮಸ್ಯೆ ಏನು? ಸರ್ ನಮಗೆ ಹೆಲ್ಪರ್ ಇಲ್ಲ, 3 ವರ್ಷ ಆಗಿದೆ ಹೆಲ್ಪರು ಇಲ್ಲದೆ. ಮಕ್ಕಳಿಗೆ ಶಾಲಾಪೂರ್ವ ಶಿಕ್ಷಣ ಮಾಡಬೇಕು, ಮತ್ತು ಅಂಗನವಾಡಿ ಮನೆ ಭೇಟಿ ಮಾಡಬೇಕು, ಪೋಷಣ್ ಮಹಾ ಅನ್ನೋದೊಂದು ಬಂದಿದೆ, ಮತ್ತು ಸಹಾಯಕ್ಕೆ ಇಲ್ಲದೆ ಇರೋದು ನಮ್ಗೆ ತುಂಬ ಸಮಸ್ಯೆ ಆಗ್ತಾ ಇದೆ ಸರ್. ಸತತ 3 ವರ್ಷದಿಂದ 2 ಬಾರಿ ಕಾಲ್ಫರ್ ಮಾಡಿ ತೊಗೊಂಡಿದ್ದಾರೆ, ಇನ್ನೂ ಸಹ ಸಹಾಯಕಿನ ನೇಮಕ ಮಾಡಿಲ್ಲ. ಹಂಗಾಗಿ ನಮಗೆ ಆದಂಥ ಆರೋಗ್ಯ ಸಮಸ್ಯೆಗಳು ಇರ್ತವೆ. ಹಂಗಾಗಿ ಫೀಲ್ಡಲ್ಲಿ ತುಂಬ ಕಷ್ಟ ಆಗ್ತಾ ಇದೆ ನಮಗೆ ಕಾರ್ಯಕರ್ತರಿಗೆ. ಕೆಲಸ ನಿರ್ವಹಿಸೋದು ತುಂಬ ಕಷ್ಟ ಆಗ್ತಾ ಇದೆ. ಶಾಲಾ ಪೂರ್ವ ಶಿಕ್ಷಣ ಒಂದು, ಆಹಾರ ಒಂದು, ಮತ್ತು ಪೋಷಣ್ ಮಹಾ ಅನ್ನೋದೊಂದು, ಅದರಲ್ಲಿ ಮನೆ ಮನೆ ಭೇಟಿ ಬೇರೆ ಮಾಡಬೇಕು, ಸರ್ವೆ ಇದೆಲ್ಲ ಬರ್ತಾ ಇದೆ. ಒಬ್ಬರಿಗೆ ತುಂಬ ಕೆಲಸ ನಿಭಾಯಿಸೋಕೆ ತುಂಬ ಕಷ್ಟ ಆಗ್ತಾ ಇದೆ ಸರ್. 3 ವರ್ಷ ಆಗಿದೆ ಹೆಲ್ಪರ್ ಇಲ್ಲದೆ ಇರೋದು, ಅದು ತುಂಬ ಸಮಸ್ಯೆ ಆಗಿದೆ. ಆದಷ್ಟು ಬೇಗ ಇದಕ್ಕೊಂದು ಮುಕ್ತಿ ಕೊಡಬೇಕು ಅಂತ ನಾನು ಸರ್ಕಾರದಲ್ಲಿ ವಿನಂತಿ ಮಾಡ್ಕೋತೀನಿ. ಯಾಕಂದರೆ ಒಂದು ಸಹಾಯಕಿ ಇಲ್ಲದೆ ಒಬ್ಬರೇ ಮಕ್ಕಳನ್ನ ನೋಡ್ಕೊಳೋದು ಎಲ್ಲ ಕಷ್ಟ ಆಗುತ್ತೆ ಸರ್. ವಿವಿಧ ಭಾಷೆ ಇರುತ್ತೆ, ನಮ್ಗೆ ಆ ಭಾಷೆಗಳು ಬರಲ್ಲ, ಅವ್ರ ಜೊತೆ ನಮಗೆ ಕನ್ವಿನೆಂಟ್ ಆಗಲ್ಲ. ಇನ್ನೊಂದು ಮಕ್ಕಳು, ನಾವು ಅಡುಗೆ ಮಾಡೋಕೆ ಹೋದಾಗ ಮಕ್ಕಳು ಆಚೆ ಈಚೆ ಓಡೋಗೋದು, ಏನೋ ಒಂದು ಆಗೋದು, ನಮ್ಮೊಬ್ಬರ ಮೇಲೇ ಇರುತ್ತೆ ಜವಾಬ್ದಾರಿ ಎಲ್ಲ. ನಾವು ಮಕ್ಕಳನ್ನೂ ನೋಡ್ಕೋಬೇಕು, ಇಲ್ಲ ಅಡುಗೆನೂ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಯಾಕಂದರೆ ನಮಗೆ ಸುಮಾರು ನಮ್ಮದು ಬಂದುಬಿಟ್ಟು ಮುಸ್ಲಿಂ ಸಮುದಾಯ ನಮ್ಮದು ಹೆಚ್ಚಾಗಿರೋದು. 40 ಇಲ್ಲ 35 ಮಕ್ಕಳು ಸಂಪರ್ಕವಾಗಿ ದಿನ ಬರ್ತಾರೆ. ಹಂಗಾಗಿ ಇಲ್ಲಿ ಇನ್ನೊಂದು ಟ್ರೈನಿಂಗು ಮೀಟಿಂಗ್ ಅಂತ ಹೋದಾಗೂ ಸಮುದಾಯದಲ್ಲಿ ಅವ್ರು ಅರ್ಥ ಮಾಡ್ಕೊಳಲ್ಲ, ಅದನ್ನು ಯಾವಾಗ ಕ್ಲೋಸ್ ಆಗಿರುತ್ತೆ ಹಂಗೆ ಸಮಸ್ಯೆ ಹೇಳ್ತಾ ಇರ್ತಾರೆ. ನಮಗೆ ಸಹಾಯಕಿ ಅನ್ನೋದೊಂದು ಕೊಟ್ಟರೆ ಈ ಥರ ಸಮಸ್ಯೆಗಳಿರಲ್ಲ. ನಾವು ಶಾಲಾ ಪೂರ್ವ ಶಿಕ್ಷಣ ಏನು ನಾವು ಇದು ಮಾಡ್ಬೋದು ಅದೆಲ್ಲ ನಾವು ಕಾರ್ಯನಿರತವಾಗಿ ಮಾಡ್ಬೋದು. ನಮ್ಮ ಹೆಸರು ದಿವ್ಯಶ್ರೀ ಅಂತ, ಯಲಹಂಕ ಪ್ರಾಜೆಕ್ಟು, ಹೊಸಬಾಳ್ ನಗರ ಅಂಗನವಾಡಿ ಕೇಂದ್ರ, ಬ್ಯಾಟನ್ಪುರ ಕ್ಷೇತ್ರ. ಮೇಡಮ್, ನಿಮಗೆ ಅಂದ್ರೆ ಯಾವ ತರ ಸಮಸ್ಯೆ ಯಾವ ತರ ಆಗ್ತಿದೆ ಅಂತ? ಸರ್, ಸಮಸ್ಯೆ ಅಂದ್ರೆ ಹೆಲ್ಪರ್ ಇಲ್ಲದೆ ಇರೋದಕ್ಕೆ ಮೈನು ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಹಂಗಾಗಿ ಬೇರೆ ಸ್ಕೂಲ್ಗಳ ಮೇಲೆ ಅವರು ಡಿಪೆಂಡ್ ಆಗ್ತಾರೆ. ಆಲ್ರೆಡಿ ನಮಗೆ ಶಿಶುಪಾಲನಾ ಕೇಂದ್ರ ಅಂತೇಳಿ ಸ್ಟಾರ್ಟ್ ಆಗಿದೆ. ಅಲ್ಲಿ ನಾವು ಮೀಟಿಂಗ್ ಇದ್ದಾಗ ಈ ಬೇರೆ ಪೇರೆಂಟ್ಸ್ ಮೇಲೆ ಎಲ್ಲ ಬಿಟ್ಟು ಬನ್ನಿ ಅಂತಾರೆ. ಪೇರೆಂಟ್ಸ್ ಮೇಲೆ ಎಲ್ಲ ಬಿಟ್ಟು ನಾವು ಬರೋಕ್ಕಾಗಲ್ಲ. ಮಕ್ಕಳನ್ನ ನಾವೇ ಇದ್ರೇನು ಮೇಂಟೈನ್ ಮಾಡೋದು ಒಬ್ಬೊಬ್ಬರೇ ಕಷ್ಟ ಆಗುತ್ತೆ. ಹಂಗಾಗಿ ತುಂಬಾ ಸಮಸ್ಯೆ ಆಗ್ತಾ ಇದೆ ಸರ್. ನಮಗೆ ಹೆಲ್ತ್ ಏನಾನ ಪ್ರಾಬ್ಲಮ್ ಇದ್ರೂ ಒಂದು ದಿನಾನೂ ನಮಗೆ ರಜೆ ಕೊಡಲ್ಲ ಸರ್. ರಜೆ ಕೊಡಲ್ಲ ಅಂದ್ರೆ ಯಾರನ್ನ ಬಿಟ್ಟು ಹೋಗ್ಬೇಕು ಅಂದ್ರೆ ಅಲ್ಲಿ ಯಾರನ್ನು ಪೇರೆಂಟ್ಸ್ ಮೇಲೆ ನಾವು ಡಿಪೆಂಡ್ ಆಗಿ ಬಿಟ್ಟು ಹೋಗೋದಿಕ್ಕಾಗಲ್ಲ. ತರ ಸುಮಾರು ಸಮಸ್ಯೆಗಳಿದೆ ನಮಗೆ. ಆದಷ್ಟು ಬೇಗ ಹೆಲ್ಪರ್ನ ಕೊಡಬೇಕು ಅಂತೇಳಿ. ನಾನು 15 ವರ್ಷ ಸರ್ವಿಸ್ ಆಗಿದೆ ಸರ್. ಸುಜಾತ ಅಂತೇಳಿ, ಯಲಹಂಕ ಪ್ರಾಜೆಕ್ಟ್ ಇಂದ. 4 ವರ್ಷದಿಂದ ನಾನು ಇನ್ಚಾರ್ಜ್ ಮಾಡ್ತಾ ಇದ್ದೀನಿ ಒಂದು ಸ್ಕೂಲು. ಅಲ್ಲಿ ಬರೋದು ಬರೀ ಸ್ಲಮ್ ಮಕ್ಕಳು. ಅವ್ರಿಗೆ ಶಾಲಾ ಪೂರ್ವ ಶಿಕ್ಷಣ ಬೇಕೇ ಬೇಕು. ನಾವು 2 ಸ್ಕೂಲ್ ಇರೋದ್ರಿಂದ ನಾವು ಹೆಂಗ್ ಮಾಡೋಕ್ಕಾಗತ್ತೆ? ಆಕ್ಚುಲಿ ಸ್ಲಮ್ ಮಕ್ಕಳಿಗೆ ಬೇಕಾಗಿರೋದು ವಿದ್ಯಾಭ್ಯಾಸದಲ್ಲಿ. ಆದ್ರಿಂದ ದಯವಿಟ್ಟು ನಮಗೆ ಇನ್ಚಾರ್ಜ್ ನೋಡ್ಕೊಳಕ್ ಆಗ್ತಾ ಇಲ್ಲ. 2 ಸ್ಕೂಲ್ ಮೇಟೆ 4 ವರ್ಷದಿಂದ ಮಾಡ್ತಾ ಇದ್ದೀನಿ. ಯಾವ್ದಾದ್ರು ಟೀಚರ್ ವ್ಯವಸ್ಥೆ ಮಾಡ್ಕೊಡಿ. ನಾವು ನಾಗರಬಾವಿಯಿಂದ, ಯಜ್ಞಳ್ಳಿ ಸರ್ಕಲ್, ಚಂದ್ರಕಲಾ ಅನ್ಬಿಟ್ಟು ನಾಗರಬಾವಿಯಿಂದ ಮಾತಾಡ್ತೀವಿ. ಯಜ್ಞಳ್ಳಿ ಸರ್ಕಲ್ಲು. ನನಗೆ 2.5 ವರ್ಷದಿಂದ ಹೆಲ್ಪರ್ ಇಲ್ಲ. ಮನೇಲಿ 1-2 ಮಕ್ಳು ನೋಡ್ಕೊಳ್ಳೋದೇ ಕಷ್ಟ ಆಗುತ್ತೆ. ಶಾಲಾ ಪೂರ್ವ ಶಿಕ್ಷಣಕ್ಕೆ ಬರೋ ಮಕ್ಕಳನ್ನ ನೋಡ್ಕೋಬೇಕು. ಈಗಿನ ಮಕ್ಕಳೆಲ್ಲ ಹೈಪರ್ ಆಕ್ಟಿವ್ ಇರ್ತಾರೆ. ಆ ಮಕ್ಕಳನ್ನ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ. ಶಾಲಾ ಪೂರ್ವ ಶಿಕ್ಷಣ ಮಾಡಬೇಕು, ಅಡುಗೆ ಮಾಡಬೇಕು, ಸ್ವಚ್ಛತೆ ಮಾಡಬೇಕು. ಅಷ್ಟು ಮಕ್ಕಳನ್ನ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ. ಈಗ ಜೂನಲ್ಲಿ ಕಾಲ್ ಮಾಡಿದ್ರು, ಅದೇನಿದೆ ಅದನ್ನ ನೋಡ್ಬಿಟ್ಟು ಯಾವುದೋ ಸ್ಕ್ಯಾಮ್ ಆಗಿದೆ ಅಂತಿದ್ದಾರೆ. ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಈಗ ಅಪ್ಲಿಕೇಶನ್ ತಗೊಂಡಿರೋದನ್ನ ಅಟ್ಲೀಸ್ಟ್ ಬೇಗ ನಮಗೆ ಹೆಲ್ಪರ್ನ ಸಹಾಯಕಿನ ಕೊಟ್ಟರೆ ತುಂಬಾ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು. ರೂಪಾ. ನಮ್ಮ ವೃತ್ತದಲ್ಲಿ ಒಟ್ಟು 4 ಅಂಗನವಾಡಿಗೆ ಸಹಾಯಕಿರಿಲ್ಲ. ಅದರಲ್ಲಿ ಮೇನ್ ಒಂದು ಅಂಗನವಾಡಿಗೆ ಸತತ 7 ವರ್ಷದಿಂದ ಸಹಾಯಕಿಲ್ಲ, ಕಲಾನಗರ ಕಮ್ಮಗೊಂಡಳ್ಳಿ ಅಂದ್ಬಿಟ್ಟು. ಆ ಕಾರ್ಯಕರ್ತೆಗಂತೂ ತುಂಬ ಅನಾರೋಗ್ಯ ಸ್ಥಿತಿ ಬಂದಿದೆ. ಅವ್ರಿಗೆ ನಿಭಾಯಿಸಕ್ಕೆ ಆಗ್ತಾ ಇಲ್ಲ. ಆದ್ರೂ ಅವರು ನಿಭಾಯಿಸ್ತಾ ಇದ್ದಾರೆ ಸತತ 7 ವರ್ಷದಿಂದ. ನಮಗಾದ್ರೂ 3 ವರ್ಷದಿಂದ ಇಲ್ಲ, ಅವ್ರಿಗೆ 7 ವರ್ಷದಿಂದ ಇಲ್ಲ ಕಲಾನಗರ ಅಂಗನವಾಡಿ ಕೇಂದ್ರಕ್ಕೆ. ಅದಕ್ಕೆ ಸರ್ಕಾರದಲ್ಲಿ ನಾವು ವಿನಂತಿ ಮಾಡೋದೇನೆಂದ್ರೆ, ಇದಕ್ಕಾದಷ್ಟು ಬೇಗ ಒಂದು ಮುಕ್ತಿಗೊಳಿಸಿ ನಮ್ಮನ್ನು ಆ ಜವಾಬ್ದಾರಿಯಿಂದ ಸ್ವಲ್ಪ ಕಮ್ಮಿ ಮಾಡಬೇಕು ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು. ಯಜ್ಞಳ್ಳಿ ಫ್ರೆಂಡ್ಸ್ ಕಾಲೋನಿ ಸರ್. 1 ವರ್ಷದ ಮೇಲೆ 4 ತಿಂಗಳಾಯ್ತು. ಹೆಲ್ಪರ್ ಇಲ್ಲ, ತುಂಬಾ ತೊಂದರೆ ಆಗ್ತಿದೆ. ಮಕ್ಳು 25 ಜನ ಬರ್ತಾ ಇದ್ದಾರೆ. ಮತ್ತೆ ಪೇರೆಂಟ್ಸ್ ಅಷ್ಟೇ 1 ದಿನ 2 ದಿನ ಹೆಲ್ಪ್ ಮಾಡ್ತಾರೆ, ದಿನ ಯಾರು ಮಾಡಕ್ಕಾಗಲ್ಲ ಸರ್. ಹಂಗಾಗಿ ಬೇಗ ಹೆಲ್ಪರ್ ಕೊಡ್ಬೇಕು ಅಂತ ಕೇಳ್ಕೊಂತ ಇದ್ವಿ. ಮತ್ತೆ ನಮ್ಗೂನು 1 ತಿಂಗಳು 2 ತಿಂಗಳು ಖುಷಿಯಾಗಿ ಮಾಡ್ಬೋದು. ದಿನ ಮಾಡೋದ್ರಿಂದ ತುಂಬಾ ಮೈಯಲ್ಲಿನೂ ಆರೋಗ್ಯ ಸಮಸ್ಯೆ ಆಗಿದೆ ಸರ್. ಕಾರ್ಯಕರ್ತೆ ಮತ್ತು ಸಹಾಯಕಿಯರ ನೇಮಕಾತಿ 2 ವರ್ಷದಿಂದ ಪೆಂಡಿಂಗ್ ಅಲ್ಲಿದೆ. ಇದು 2ನೇ ಸಲ ಆಗ್ತಾ ಇರೋದು. ಆಫ್ಲೈನ್ ಅಲ್ಲಿ ಕರೆದಿದ್ದಾರೆ, ಈ ಸಲ ಆನ್ಲೈನ್ ಬೇಡ ಅಂತ ಅನ್ಬಿಟ್ಟು. ಮತ್ತೆ ಆಫ್ಲೈನ್ ಅಲ್ಲಿ ಕರೆದಿರೋದನ್ನ ಎಲ್ಲೋ ಅವ್ಯವಹಾರ ಆಗ್ತಾ ಇದೆ ಅಂತ ಅನ್ಬಿಟ್ಟು ಸ್ಟಾಪ್ ಮಾಡಿದ್ದಾರೆ. ಯಾಕಂದ್ರೆ ಎಲ್ಲಾಗಿದೆಯೋ ಅಲ್ಲಿ ಮಾತ್ರ ಅದನ್ನ ಸ್ಟಾಪ್ ಮಾಡ್ಕೊಳ್ಳಿ. ಎಲ್ಲಾ ಇಲಾಖೆ ಇದ್ರಲ್ಲೂ ಇದು ಸ್ಟಾಪ್ ಮಾಡಿದ್ರೆ ತುಂಬಾ ಕಷ್ಟ ಆಗ್ತಾ ಇದೆ. ಹೆಲ್ಪರ್ಗಳಿಗೆ 4 ವರ್ಷ 5 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ.
ಟೀಚರ್ಗಳಿಲ್ದೇ ಎರಡೆರಡು ಸೆಂಟ್ರ್ ನೋಡ್ಕೊಂಡು ಕೆಲಸ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಹೆಲ್ಪರ್ಗಳು ಅನಾರೋಗ್ಯದಿಂದ ಬಳಲ್ತಿದ್ದಾರೆ. ಅವ್ರಿಗೆ ಒಂದು ರಜಾ ಸಿಗಲ್ಲ. ಇವರು ಇದು ಟೀಚರ್ ಇಲ್ದೇ ಒಂದು ರಜಾ ಸಿಗ್ತಾ ಇಲ್ಲ ಅವ್ರಿಗೆ ಕೆಲಸ ಮಾಡಕ್ಕೆ. ಮತ್ತೆ ಹೆಲ್ಪರ್ಗಳು ಕೆಲಸ ಮಾಡಕ್ ತುಂಬಾ ಕಷ್ಟ ಆಗ್ತಾ ಇದೆ. ಇದು ಎಲ್ಲ ಆಗಿದ್ಯೋ ಅಲ್ಲಿ ಅವ್ಯವಹಾರ ಎಲ್ಲಿ ನಡೆದಿದ್ಯೋ ಅಲ್ಲಿ ಮಾತ್ರ ಸ್ಟಾಪ್ ಮಾಡಿ, ಈಗ ಇದು ಆನ್ಲೈನ್ ಏನಿದೆಯೋ ಇವಾಗ ಆಫ್ಲೈನ್ ಮಾಡಿರೋದ್ರಿಂದ ಆಫ್ಲೈನಲ್ಲಿ ಕೊಟ್ಬಿಡ್ಲಿ. ಈಗ ಮತ್ತೆ ನೆಕ್ಸ್ಟ್ ಮಾಡೋದನ್ನ ಆನ್ಲೈನಲ್ಲಿ ಮಾಡಲಿ. ದಯವಿಟ್ಟು ಸರ್ಕಾರ ಈ ಒಂದು ಇದಕ್ಕೆ ಪರಿಗಣನೆ ತಗೋಬೇಕು ಅಂತ ಅಂದ್ಬಿಟ್ಟು ನಾವು ಕೇಳ್ಕೊಳ್ತೀವಿ ಅಷ್ಟೇ. ಕಮಿಷನ್ ಯಾರು ಕೇಳಿಲ್ಲ ನಮಗೆ. ನಮ್ಮ ಇದರಿಂದನೇ ಯಾವುದೋ ಬೇರೆ ಯೂನಿಯನ್ ನಿಂದ ಅವ್ರ ಹೆಸರು ಬೇಡ ನಮಗೆ, ಯೂನಿಯನ್ ನಿಂದ ಸ್ಟಾಪ್ ಮಾಡಿಸಿದ್ದಾರೆ. ಯಾಕಂದ್ರೆ ಇಲಾಖೆನಲ್ಲಿ ಆಲ್ರೆಡಿ ಭರ್ತಿ ಆಗಿದೆ ಎಲ್ಲ, ಅದು ಓಪನ್ ಮಾಡಕ್ ಬಿಡ್ತಾ ಇಲ್ಲ. ಯಾಕಂದ್ರೆ ಇದು ಆನ್ಲೈನೇ ಆಗ್ಬೇಕು, ಆಫ್ಲೈನ್ ಬೇಡ ಅಂತಿದ್ದಾರೆ. ಅವರು ಯಾರೋ ಅಧಿಕಾರಿಗಳು ಮಾತು ಕೇಳ್ಕೊಂಡು ಈ ತರ ತೊಂದರೆ ಕೊಡ್ತಾ ಇದ್ದಾರೆ ಎಲ್ಲಾರ್ಗು. ಎಲ್ಲ ವರ್ಕರ್ಗೆ ಹೆಲ್ಪರ್ಗೆ ತುಂಬಾ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ಅವ್ರು ಎಲ್ಲೋ ಕೂತ್ಕೊಂಡು ಕೆಲಸ ಮಾಡೋರಲ್ಲ ಅವರು. ಆಮೇಲೆ ವರ್ಕರ್ಗಳು ಅಳಲ್ ಕೇಳೋರಲ್ಲ ಅವರು. ಒಂದು ಕಾರ್ಯಕರ್ತೆ ಆಗಿ ಆ ಜಾಗದಲ್ಲಿ ಇದ್ಕೊಂಡು ಕೆಲಸ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಅವ್ರು ಎಲ್ಲೋ ಕೂತ್ಕೊಂಡು ಕೆಲಸ ಮಾಡೋರು. ಯಾವುದೋ ಅಧಿಕಾರಿಗಳು ಹೇಳ್ದಂಗೆ ಕೇಳಿದ್ರೆ ಇದು ಸರಿ ಹೋಗಲ್ಲ. ಯಾಕಂದ್ರೆ ನಮ್ಮ ಕಷ್ಟ ಏನಿದೆ ನಾವ್ ಹೇಳ್ಕೊಳ್ತಿದ್ದೀವಿ. ಅವ್ರಿಗೇನು ಆತರ ಕಷ್ಟ ಇಲ್ಲ. ಒಂದು 4 ಗೋಡೆ ಮಧ್ಯೆ ಕೂತ್ಕೊಂಡು ಆಶ್ವಾಸನೆ ಕೊಡೋದಲ್ಲ ಮುಖ್ಯ. ಮೇನ್ ವರ್ಕರ್ ಫೀಲ್ಡ್ ಅಲ್ಲಿ ಬಂದು ಏನ್ ತೊಂದರೆ ಆಗ್ತಿದೆ ನೋಡ್ಬಿಟ್ಟು ಇದು ಕೊಡ್ಬೇಕು ನಮ್ಗೆ. ನಮ್ಮ ಹೆಸರು ಅನ್ಸಿಯಾ, ಬೆಂಗಳೂರು ನಾರ್ತ್ ಇಂದ ಅಧ್ಯಕ್ಷೆಯಾಗಿ ವರ್ಕ್ ಮಾಡ್ತಾರೆ. ನ್ಯೂಸ್ ಫಸ್ಟ್.